ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ತೀರ್ಥಶಿವು. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಹಾಗೆ ವಿತ್ ಸ್ಮೈಲ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಕತೆ ಕಡೆ ಹೋಗೋಣ. ಮತ್ತದೇ ಭಂಗಿ, ಮತ್ತದೇ ಏಕಾಂತ, ಮತ್ತದೇ ಭಾವ. ಲೇ ಅಚ್ಚು, ಅದ್ಯಾವ ಘಳಿಗೆಯಲ್ಲಿ ಆ ದೇವರು ನಿನ್ನನ್ನು ಸೃಷ್ಟಿ ಮಾಡ್ದಾಗ ಗೊತ್ತಿಲ್ಲ. ಆದರೆ ಒಂದೇ ರೇಖೆಯ ಹಾಗೆ ನಿನ್ನ ಜೀವನವನ್ನು ಬರೆದು ಬಿಟ್ಟಿದ್ದಾನೆ. ಅಲ್ಲೂ ಟೆರೆಸ್ ನಿನ್ನ ಸಂಗಾತಿ, ಇಲ್ಲಿಯೂ ಅಷ್ಟೇ ನಿನ್ನ ಕತೆ. ನೀನಾಗೇ ಕೆಲಸ ಬಿಡಬೇಕು, ಬಿಟ್ಟು ಎಲ್ಲರಂತೆ ಆರಾಮಾಗಿರಬೇಕು ಅಂದುಕೊಂಡ್ರು ನಿನ್ನ ಬೆನ್ನ ಮೇಲಿರೋ ಜವಾಬ್ದಾರಿಗಳು ನಿನ್ನನ್ನು ಬಿಡಲ್ಲ ಎಂದು ತನ್ನನ್ನೇ ಚುಚ್ಚುವ ಮನಸ್ಸಾಕ್ಷಿಯ ಮಾತಿಗೆ ನಗುವ ಐಕ್ಯ. ಇದ್ರೂ ಇರಬಹುದು. ನಾನೊಂಥರ ಸ್ಪೆಷಲ್ ಮಾಸ್ ಹೀರೋಯಿನ್ ಅಲ್ವಾ, ಅದಕ್ಕೆ ದೇವರು ಹೀಗೆಲ್ಲ ಬರೆದಿದ್ದಾನೆ. ಒಂದು ಹೆಣ್ಣಿಗೆ ತಂದೆ, ಅಣ್ಣ ಮತ್ತು ಗಂಡನ ಆಸರೆ ಬಹು ಮುಖ್ಯ ಅಂತಾರೆ. ಬಟ್ ನನಗೆ ಅದ್ಯಾವುದೂ ಇಲ್ಲ. ಹಾಗಂತ ನಾನು ಕೊರಗುತ್ತಾ ಕೂರುವ ವೀಕ್ ಹೆಣ್ಣಲ್ವಲ್ಲ. ನನ್ನ ಮನೆಯವರಿಗೆ ನಾನೇ ತಂದೆ, ನಾನೇ ತಾಯಿ, ಅಣ್ಣ, ಬಂಧು ಬಳಗ ಎಲ್ಲ. ಅವರಿಗೋಸ್ಕರ ದುಡಿಯಬೇಕು, ಅವರೆಲ್ಲರನ್ನೂ ಒಂದು ದಡ ಸೇರಿಸಬೇಕು. ಆಮೇಲೆ ನಾನು ನೆಮ್ಮದಿಯಿಂದ ಇದ್ದು ಬಿಡ್ತೀನಿ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡರೆ, ಹಿಂದೊಮ್ಮೆ ಇದೇ ರೀತಿ ಹೇಳಿದ್ದೆ ನೀನು. ಇನ್ಮೇಲೆ ಯಾವ ಟೆನ್ಷನ್ನು ಇಲ್ಲ, ನಾನು ಕೂಡ ಎಲ್ಲರಂತೆ ಗಂಡ ಮಕ್ಕಳು ಅಂತ ಆರಾಮಾಗಿದ್ದು ಬಿಡ್ತೀನಿ ಅಂತ. ಆದರೆ ಈಗ ಏನಾಯಿತು ಅಚ್ಚು ಎಂದು ಪ್ರಶ್ನಿಸಿದ ತನ್ನ ಮನಸ್ಸಾಕ್ಷಿಗೆ ಉತ್ತರಿಸುವ ಗೋಜಿಗೆ ಹೋಗಲಿಲ್ಲ ಐಕ್ಯ ಎನ್ನುವ ಗಂಡು ಹುಡುಗಿ. ಬದಲಾಗಿ ದೂರದ ದಿಗಂತ ನೋಡಿಕೊಂಡು ಕಾಲ ಕಳೆಯುವ ಪ್ರಯತ್ನ ಮಾಡ್ತಾಳೆ. ಐಕ್ಯ ಕೊಟ್ಟ ಡೈರಿ ಹಿಡಿದ ಶೌರ್ಯ ನೇರವಾಗಿ ಮನೆಗೆ ಬಂದು ತಮ್ಮ ಬೆಡ್ರೂಮ್ನ ಪಕ್ಕದ ರೂಮಿಗೆ ಹೋಗುತ್ತಾನೆ. ಅಲ್ಲೆಲ್ಲ ತುಂಬಿದ್ದು ಐಕ್ಯ ಚಂದ್ರನ್ ಎನ್ನುವ ಗಂಡು ಹುಡುಗಿಯ ಫೋಟೋಗಳೇ. ಐಕ್ಯ ಹೇಳಿ ಹೋದ ಮಾತುಗಳನ್ನು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುತ್ತಿದ್ದ ಶೌರ್ಯನ ಮನಸ್ಸು ಸರಿತಪ್ಪುಗಳ ನಡುವೆ ಹೊಯ್ದಾಟ ನಡೆಸುತ್ತಿತ್ತು. ಸುಖ ಸುಮ್ಮನೆ ಮಾತನಾಡುವ ಹೆಣ್ಣಲ್ಲ ಅವಳು. ಮಾತನಾಡುವ ಮೊದಲು ಯೋಚಿಸಿಯೇ ಇರ್ತಾಳೆ. ಯಾವುದೇ ಕೆಲಸ ಮಾಡೋದೇ ಆದರೂ ಅದರ ಮುಂದಿನ ಪರಿಣಾಮದ ಬಗ್ಗೆಯೂ ಯೋಚನೆ ಮಾಡುವ ಹೆಣ್ಣದು. ಅವಳು ಇಷ್ಟು ನೇರ ಹೇಳ್ತಾ ಇದ್ದಾಳೆ ಅಂದರೆ ಎನ್ನುವ ಅಂಜಿಕೆಯಲ್ಲಿಯೇ ಸ್ಯಾಮ್ನ ಡೈರಿ ತೆರೆಯುತ್ತಾನೆ ಶೌರ್ಯ. ಈಗ ನಾನು ಓದುವುದೆಲ್ಲ ಸ್ಯಾಮ್ ಅಂದರೆ ಶೌರ್ಯನ ಅಕ್ಕ ಸಮನ್ವಿ ಜೋಸೆಫ್ ಬರೆದಿರುವ ಡೆತ್ ನೋಟ್ಗಳೇ ತುಂಬಿರುವ ಡೈರಿ. ಅವಳು ಬರೆದಿರುವ ಒಂದೊಂದು ಡೆತ್ ನೋಟ್ ಒಂದೊಂದು ಪ್ಯಾರಾಗ್ರಾಫಲ್ಲಿ ಬರಲಿ ಅಂತ ಸಣ್ಣ ಸಣ್ಣ ಅಕ್ಷರದಲ್ಲೇ ಆ್ಯಡ್ ಮಾಡಿದ್ದೀನಿ, ಆಯಿತಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಈ ಜಗತ್ತಲ್ಲಿ ಎಲ್ಲರೂ ಸ್ವಾರ್ಥಿಗಳು. ನಮ್ಮಪ್ಪ ಕೂಡ ಇದಕ್ಕೆ ಹೊರತಾಗಿಲ್ಲ. ಅವರಿಗೂ ನಾನು ಅಂಗವಿಕಲ ಎನ್ನುವ ಬೇಸರವಿದೆ. ಇವತ್ತು ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ನನಗೆ ಬೈದು ಬಿಟ್ರು. ನಿಮಗೆ ಕಾಲಿಲ್ಲ ಅಷ್ಟೇ, ಕಣ್ಣು ಚೆನ್ನಾಗೇ ಇದೆಯಲ್ಲ, ನೋಡಿಕೊಂಡು ಕೆಲಸ ಮಾಡು ಅಂತ ನನ್ನ ಮನಸ್ಸಿಗೆ ನೋವಾಗುವ ಹಾಗೆ ಬೈದು ಬಿಟ್ರು. ಇದುವರೆಗೂ ಪ್ರೀತಿ ತೋರಿದ ಅಪ್ಪನೇ ಬೈದರೆ ಬೇಸರ ಆಗಲ್ವಾ? ಅಮ್ಮನಿಗೆ ಬೇಡವಾದ ನಾನು ಈಗ ಅಪ್ಪನಿಗೂ ಬೇಡ. ಅದಕ್ಕೆ ನಾನು ಸಾಯುವ ತೀರ್ಮಾನ ಮಾಡಿದ್ದೀನಿ. ನನ್ನ ಆತ್ಮಹತ್ಯೆಗೆ ನನ್ನ ತಂದೆ ಜೋಸೆಫ್ ಕಾರಣ. ಅವರಿಗೆ ಶಿಕ್ಷೆ ಕೊಡಿಸಿ. ಐ ಹೇಟ್ ಯು ಅಪ್ಪ. ಇಂತಿ ಸಮನ್ವಿ ಜೋಸೆಫ್. ಇದು ಅವಳ ಮೊದಲ ಡೆತ್ ನೋಟ್. ಪುಷ್ಪ, ನೀನು ಒಂದು ಹೆಣ್ಣ. ನಿನ್ನನ್ನು ಅಮ್ಮ ಅಂತ ಹೇಳೋಕೆ ನನಗೆ ಅಸಹ್ಯ ಆಗತ್ತೆ. ನೀನೇ ಸರಿ ಇಲ್ಲ. ಅಂಥದ್ರಲ್ಲಿ ನಾನು ಅಮ್ಮ ಅಂತ ಪ್ರೀತಿಯಿಂದ ನಿನ್ನ ಹತ್ರಕ್ಕೆ ಬಂದರೆ ನನ್ನನ್ನು ದೂರ ಮಾಡ್ತೀಯಾ? ನಿನಗೆ ಸರಿಯಾದ ಬುದ್ಧಿ ಕಲಿಸುತ್ತೇನೆ, ನೋಡ್ತಾ ಇರು. ನೀನು ನಮ್ಮೊಂದಿಗೆ ಮಾಡಿರುವ ದ್ರೋಹಕ್ಕೆ ನಿನಗೆ ತಕ್ಕ ಶಿಕ್ಷೆ ಕೊಡ್ತೀನಿ. ಆ ಶಿಕ್ಷೆ ಏನು ಗೊತ್ತಾ? ನನ್ನ ಸಾವು. ಹೌದು, ನನ್ನ ಸಾವೇ ನಿನಗೆ ಶಿಕ್ಷೆ. ನಿನ್ನ ತಿರಸ್ಕಾರದಿಂದ ನಾನು ಕಂಗೆಟ್ಟು ಇವತ್ತು ಸಾಯುವ ನಿರ್ಧಾರ ಮಾಡಿದ್ದೀನಿ. ನನ್ನ ಸಾವಿಗೆ ನನ್ನ ಹೆತ್ತಮ್ಮ ಪುಷ್ಪ ಕಾರಣ. ಇವಳಿಗೆ ಶಿಕ್ಷೆ ಆಗಲೇಬೇಕು. ನನ್ನಂತಹ ನತದೃಷ್ಟ ಹೆಣ್ಣಿನ ಸಾವಿಗೆ ಯಾರಾದರೂ ನ್ಯಾಯ ಕೊಡಿಸಿ ಪ್ಲೀಸ್. ಇಂತಿ ಸಮನ್ವಿ ಜೋಸೆಫ್. ಇದು ಅವಳ 2ನೇ ಡೆತ್ ನೋಟ್. ಇವತ್ತು ನಾನೊಬ್ಬ ಹುಡುಗನಿಗೆ ಪ್ರಪೋಸ್ ಮಾಡಿದೆ. ಅವನ ಹೆಸರು ಚಂದು. ಪ್ರತಿ ಭಾನುವಾರ ನಾನು ಹೋಗುವ ಚರ್ಚ್ಗೆ ಬರ್ತಾನೆ. ನನ್ನನ್ನು ತುಂಬ ಚೆನ್ನಾಗಿ ಮಾತನಾಡಿಸ್ತಿದ್ದ. ನನಗೂ ಕೂಡ ಅವನ ಮೃದು ಮಾತು, ಕಾಳಜಿ ಎಲ್ಲವೂ ಇಷ್ಟವಾಗ್ತಿತ್ತು. ಅದಕ್ಕೆ ನಾನಿವತ್ತು ಅವನಿಗೆ ನೇರವಾಗಿ ಪ್ರಪೋಸ್ ಮಾಡಿದೆ. ಆದರೆ ಅವನು ತನ್ನ ಗೆಳೆಯರ ಜೊತೆಗೂಡಿ ನನ್ನನ್ನು ಅಣಗಿಸಿ ವ್ಯಂಗ್ಯ ಮಾಡಿ ನಕ್ಕು ಬಿಟ್ಟ. ನಿನ್ನಂಥವಳಿಗೆ ನಾನು ಬೇಕಾ? ಅಯ್ಯೋ ಪಾಪ ಅಂತ ನಿನ್ನ ಜೊತೆ ಚೆನ್ನಾಗಿ ಮಾತಾಡಿದಷ್ಟೇ. ನೀನು ನೋಡಿದರೆ ಪ್ರೀತಿ ಪ್ರೇಮ ಮದುವೆವರೆಗೂ ಬಂದಿದ್ದೀಯಾ ಅಂತೆಲ್ಲ ಪ್ರಶ್ನಿಸಿ ನನಗೆ ಅವಮಾನ ಮಾಡಿಬಿಟ್ಟ. ನನ್ನ ಮನಸ್ಸು ತುಂಬ ನೊಂದಿದೆ. ಅದಕ್ಕೆ ನಾನು ಸಾಯುವ ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದೀನಿ. ನನ್ನ ಸಾವಿಗೆ ಆ ಚಂದು ಮತ್ತವನ ಗೆಳೆಯರೇ ಕಾರಣ. ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ನನ್ನ ಸಾವಿಗೆ ಯಾರಾದರೂ ನ್ಯಾಯ ದೊರಕಿಸಿಕೊಡಿ. ಇಂತಿ ಸಮನ್ವಿ ಜೋಸೆಫ್. ಇದು ಅವಳ 3ನೇ ಡೆತ್ ನೋಟ್. ಆದರೂ ಹುಡುಗಿ ಸತ್ತಿಲ್ಲ.
ಐ ಹೇಟ್ ಯು ಶ್ರಮ್. ನಿನ್ನಂಥ ತಮ್ಮ ನನಗೆ ಬೇಕಾಗಿಲ್ಲ. ನೀನೇ ಬದುಕ್ತಾ ಇರೋದು ಶೌರ್ಯನ ಭಿಕ್ಷೆಯಲ್ಲಿ. ಅಂಥದ್ರಲ್ಲಿ ನನ್ನ ಅಪ್ಪನಿಗೆ ಜೋರು ಮಾಡ್ತೀಯಾ? ಅದನ್ನು ಪ್ರಶ್ನಿಸಲು ಬಂದರೆ ನನಗೂ ಹೊಡಿತೀಯಾ? ನಾನು ಮತ್ತು ನನ್ನ ಅಪ್ಪ ಯಾರ ಭಿಕ್ಷೆಯಲ್ಲೂ ಇಲ್ಲ. ನಮಗೆ ಶೌರ್ಯ ಸಹಾಯ ಮಾಡ್ತಾ ಇದ್ದಾನೆ ಅಷ್ಟೇ. ನಿನಗೂ ಕೂಡ ನಿನ್ನ ಅಮ್ಮನ ಹಾಗೆ ನೀಚ ಬುದ್ಧಿ. ಅದಕ್ಕೆ ಅವಳು ನನ್ನ ಅಪ್ಪನಿಗೆ ಮೋಸ ಮಾಡಿ ಮತ್ತೊಬ್ಬನ ಹಿಂದೆ ಹೋಗಿ ನಿನಗೆ ಜನ್ಮ ಕೊಟ್ಟಳು. ನಿನಗೆ ನಿಜವಾಗಿಯೂ ನಿನ್ನ ಅಪ್ಪ ಯಾರು ಅನ್ನೋದೇ ಗೊತ್ತಿಲ್ಲ. ನೀನೇನು ನನಗೂ ಮತ್ತು ನನ್ನ ಅಪ್ಪನಿಗೂ ಜೋರು ಮಾಡೋದು? ನಾನು ಯಾರ ಜೊತೆಯಲ್ಲಿ ಬೇಕಾದರೂ ಮಾತಾಡ್ತೀನಿ, ಯಾರ ಜೊತೆಗೆ ಬೇಕಾದರೂ ಓಡಾಡ್ತೀನಿ. ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾರು? ಇವತ್ತು ನೀನಾಡಿದ ಮಾತುಗಳು ನನಗೆ ಬಹುವಾಗಿ ನೋವು ಮಾಡಿದೆ. ಅದಕ್ಕೆ ನಾನು ಸಾಯುವ ತೀರ್ಮಾನಕ್ಕೆ ಬಂದಿದ್ದೀನಿ. ನಾನಿದ್ರೆ ತಾನೇ ನಿನ್ನಂಥವರು ನನ್ನ ಅಪ್ಪನೊಂದಿಗೆ ಜಗಳಕ್ಕೆ ಬಂದು ಅವರ ಮನಸ್ಸಿಗೆ ನೋವು ಮಾಡ್ತೀರಾ? ನಾನೇ ಇಲ್ಲದೆ ಹೋದರೆ ನನ್ನ ಅಪ್ಪ ಯಾರ ಹತ್ತಿರವೂ ಮಾತು ಕೇಳುವ ಪ್ರಮೇಯವೇ ಬರುವುದಿಲ್ಲ. ನನ್ನಪ್ಪ ನನ್ನನ್ನು ಚೆನ್ನಾಗಿ ಬೆಳೆಸಿದ್ದಾರೆ. ನಿನ್ನ ಅಮ್ಮನೇ ನಿನ್ನನ್ನು ಚೆನ್ನಾಗಿ ಬೆಳೆಸಿಲ್ಲ. ಮೊದಲು ಹೋಗಿ ನಿನ್ನ ಅಮ್ಮನಿಗೆ ಬುದ್ಧಿ ಹೇಳು. ಆಮೇಲೆ ನನ್ನ ಹತ್ರ ಮಾತಾಡೋಕ್ಕೆ ಬರಬಹುದು. ಇನ್ನೆಲ್ಲಿ ಮಾತನಾಡೋಕ್ಕೆ ನಾನು ಸಿಗ್ತೀನಿ? ಇವತ್ತೇ ಸಾಯ್ತೀನಿ. ನನ್ನ ಸಾವಿಗೆ ನನ್ನ ತಮ್ಮ ಶ್ರಮ್ ಮುಖ್ಯ ಕಾರಣ. ಅವನು ಇಂದು ನನ್ನ ತಂದೆಯ ಜೊತೆ ಜಗಳವಾಡ್ದ. ನಾನು ನನ್ನ ಸಹಪಾಠಿ ಹುಡುಗನೊಂದಿಗೆ ಬೈಕ್ನಲ್ಲಿ ಹೋಗೋದನ್ನು ಕಂಡು ಪ್ರಶ್ನಿಸಿ ಕೆಟ್ಟದಾಗಿ ಬೈದ. ಅವನ ಮಾತುಗಳಿಂದ ಮನನೊಂದು ನಾನು ಆತ್ಮಹತ್ಯೆಗೆ ಶರಣಾಗುತ್ತಿದ್ದೇನೆ. ನನ್ನ ಸಾವಿನ ನಂತರ ಅವನಿಗೆ ಕಠಿಣ ಶಿಕ್ಷೆ ಕೊಡಿಸಿ. ಇಂತಿ ಸಮನ್ವಿ ಜೋಸೆಫ್. ನಾನೇನು ಮಾಡಲಿ? ಓದು ವಿದ್ಯೆ ನನಗೆ ತಲೆಗೆ ಹತ್ತೋದಿಲ್ಲ. ಎಷ್ಟೇ ಕಷ್ಟಪಟ್ಟರೂ ಅವರ ಪಾಠಗಳೇ ನನಗೆ ಅರ್ಥ ಆಗಲ್ಲ. ಹಾಗಂತ ಇವತ್ತು ವಿಲಿಯಂ ಸರ್ ಎಲ್ಲರ ಎದುರಿಗೆ ನನ್ನನ್ನು ನಿಲ್ಲಿಸಿ ಬೈದು ಬಿಟ್ಟರು. ವಿದ್ಯಾರ್ಥಿಗಳೆಲ್ಲ ನನ್ನನ್ನು ನೋಡಿ ನಗ್ತಾ ಇದ್ರು. ಆ ದುಃಖವನ್ನು ಭರಿಸಲಾಗುತ್ತಿಲ್ಲ ನನ್ನ ಮನಸ್ಸಿಗೆ. ಅದಕ್ಕೆ ನಾನು ಸಾಯೋ ತೀರ್ಮಾನ ಮಾಡಿದ್ದೇನೆ. ನನ್ನ ಸಾವಿಗೆ ಮುಖ್ಯ ಕಾರಣವೇ ವಿಲಿಯಂ ಸರ್. ಇಂತಿ ಸಮನ್ವಿ ಜೋಸೆಫ್. ಊರ್ವಶಿ, ಇವಳು ನನ್ನ ಸಹಪಾಠಿ. ಅವಳನ್ನು ಕಂಡ್ರೆ ನನಗೆ ಸಾಯಿಸುವಷ್ಟು ಕೋಪ ಬರುತ್ತೆ. ನೋಡೋಕೆ ತುಂಬ ಚೆನ್ನಾಗಿದ್ದೀನಿ ಅಂತ ಅಹಂಕಾರ ತೋರ್ತಾಳೆ. ನಾನು ಅಂಗವಿಕಲೆ ಎನ್ನುವ ಕಾರಣಕ್ಕೆ ನನ್ನನ್ನು ಆಡಿಕೊಂಡು ನಗ್ತಾಳೆ. ಆದರೆ ನನ್ನ ಗೆಳತಿ ಐಕ್ಯ ಅವಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸಿದಳು. ಹೆಣ್ಣು ಅಂದರೆ ನನ್ನ ಫ್ರೆಂಡ್ ಅಚ್ಚು ಥರ ಇರಬೇಕು. ಆದರೆ ಐ ಆಮ್ ಸಾರಿ ಅಚ್ಚು, ನನ್ನಿಂದ ನೀನು ಇಡೀ ಕಾಲೇಜಿನವರ ವಿರುದ್ಧ ಜಗಳಕ್ಕೆ ನಿಲ್ಲೋದು ಬೇಡ. ಈಗಾಗಲೇ ನನಗೋಸ್ಕರ ನೀನು ಎಲ್ಲರನ್ನೂ ಎದುರು ಹಾಕಿಕೊಂಡಿದ್ದೀಯಾ. ನನಗೆ ಬೈಯೋ ಶಿಕ್ಷಕರನ್ನು ಕೂಡ ಪ್ರಶ್ನಿಸುತ್ತೀಯ ನೀನು. ನನ್ನಿಂದ ನಿನಗೆ ಇನ್ನು ಯಾವ ತೊಂದರೆಯೂ ಇರೋದಿಲ್ಲ. ನಾನು ಇವತ್ತೇ ಸತ್ತು ಹೋಗ್ತೀನಿ. ಊರ್ವಶಿ ಮತ್ತವಳ ಗೆಳತಿಯರಾದ ಮೀನಾ, ಮೋಹನ್ ಕುಮಾರಿ, ಗೀತಾ ಇವರೆಲ್ಲ ನನ್ನ ಸಾವಿಗೆ ಕಾರಣ. ನಾನು ಅಂಗವಿಕಲ ಹೆಣ್ಣು ಮಗಳು ಅಂತಲೂ ನೋಡದೆ ನನ್ನನ್ನು ಹಂಗಿಸಿ ಅಣಕಿಸಿ ನಕ್ಕ ಇವರೆಲ್ಲರಿಗೂ ನನ್ನ ಸಾವು ದೊಡ್ಡ ಪಾಠವಾಗಬೇಕು. ನಾನು ಸತ್ತ ನಂತರ ಇವರೆಲ್ಲರಿಗೂ ಶಿಕ್ಷೆ ಕೊಡಿಸಿ. ಇಂತಿ ಸಮನ್ವಿ ಜೋಸೆಫ್. ಇದೆಷ್ಟನೇ ಡೆತ್ ನೋಟ್? 5 ಅಥವಾ 6ನೇದಿರಬೇಕು ಅಲ್ವಾ? ಉಫ್, ಬರೀ ಇಷ್ಟನ್ನು ಓದಿದ ಶೌರ್ಯನಿಗೆ ತಿಳಿದು ಹೋಗಿತ್ತು ನಾನು ತಪ್ಪು ಮಾಡಿದ್ದೇನೆ ಎನ್ನುವ ಸತ್ಯ. 3-4 ಪುಟಗಳಿಗೊಂದು ಡೆತ್ ನೋಟ್ ಬರೆದಿದ್ದಾಳೆ ಸಮನ್ವಿ. ಯಾರೊಬ್ಬರನ್ನು ಬಿಟ್ಟಿಲ್ಲ ಅವಳು. ತನಗೆ ಜನ್ಮ ಕೊಟ್ಟ ಅಪ್ಪ, ಅಮ್ಮ, ಶ್ರಮ್, ಪಾಠ ಮಾಡುವ ಶಿಕ್ಷಕರು, ಸಹಪಾಠಿಗಳು, ಅದ್ಯಾರೋ ಚರ್ಚಿನಲ್ಲಿ ಪರಿಚಯವಾದ ಹುಡುಗ, ಈ ರೀತಿ ಪ್ರತಿಯೊಬ್ಬರ ಹೆಸರಿನಲ್ಲೂ ಒಂದೊಂದು ಡೆತ್ ನೋಟ್ ಬರೆದಿಟ್ಟಿದ್ದಾಳೆ. ಹಾಗಾದರೆ ನನ್ನ ಹೆಂಡತಿ ಹೇಳಿದಂತೆ ಇವಳು ನನ್ನ ಹೆಸರಲ್ಲೂ ಬರೆದಿರಬಹುದಾ ಎನ್ನುವ ಅನುಮಾನದಲ್ಲಿಯೇ ಶೌರ್ಯ ಒಂದಷ್ಟು ಪುಟಗಳನ್ನು ತಿರುಗಿಸುತ್ತಾ ಹೋಗುತ್ತಾನೆ. ಕೊನೆಗೆ ಅವನ ಹೆಸರಿನಲ್ಲೂ ಅವಳು ಬರೆದಿಟ್ಟು ಹೋಗಿರುವ ಡೆತ್ ನೋಟ್ ಸಿಕ್ಕಿತ್ತು. ನಾನು ನಿನ್ನನ್ನು ನನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚು ಅಂದ್ಕೊಂಡಿದ್ದೆ ಪ್ರಿನ್ಸ್. ಆದರೆ ನೀನು ಈ ರೀತಿ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ಅಲ್ಲ ಕಣೋ, ನಾನು ನಿನ್ನ ಹತ್ರ ಏನು ಕೇಳಿದೆ ಹೇಳು? ಒಂದು ಐಫೋನ್ ಕೇಳಿದೆ ಅಷ್ಟೇ. ನಿನ್ನ ಹತ್ರ ಇರೋ ದುಡ್ಡಿನಲ್ಲಿ ನನಗೊಂದು ಐಫೋನ್ ಕೊಡಿಸೋದಕ್ಕೆ ಆಗಲ್ವಾ? ಅಷ್ಟೆಲ್ಲ ಹಣ, ಆಸ್ತಿ, ಐಶ್ವರ್ಯವನ್ನು ಇಟ್ಕೊಂಡು ನೀನೇನು ಪೂಜೆ ಮಾಡ್ತೀಯಾ? ಸಾಯುವಾಗ ಅದನ್ನೆಲ್ಲ ನೀನು ಎದೆ ಮೇಲೆ ಹಾಕ್ಕೊಂಡು ಹೋಗ್ತೀಯಾ? ಇಲ್ಲ ತಾನೇ? ಎಲ್ಲವನ್ನು ಬಿಟ್ಟು ಹೋಗ್ತೀಯಾ? ಅಂಥದ್ರಲ್ಲಿ ನನಗೊಂದು ಐಫೋನ್ ಕೊಡಿಸಿದ್ರೆ ನೀನೇನು ಬಡವ ಆಗ್ತಾ ಇದೆಯಾ ಪ್ರಿನ್ಸ್? ನೀನಲ್ಲಿ ಆಸ್ಟ್ರೇಲಿಯಾದಲ್ಲಿ ದುಡ್ಡನ್ನು ನೀರಿನಂತೆ ಖರ್ಚು ಮಾಡೋದಿಲ್ವಾ? ಅದರಲ್ಲೇ ಸ್ವಲ್ಪ ನನಗೂ ಕೊಟ್ಟರೆ ಏನಂತೆ? ಅದಕ್ಕೆ ಮತ್ತೆ ನಿನಗೆ ನಿನ್ನ ತಂದೆ ತಾಯಿಯ ಪ್ರೀತಿಯೇ ಸಿಗಲಿಲ್ಲ. ನಿಮ್ಮಪ್ಪ ಸರಿಯಾಗೇ ಮಾಡಿದ್ದಾನೆ ನಿನಗೆ. ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ನೀನು ಈಗ ನರಳ್ತಿರೋದಲ್ಲ, ಇನ್ನು ಮುಂದೆಯೂ ನರಳಬೇಕು. ನಿನಗೆ ಜೀವನದಲ್ಲಿ ಯಾರ ಪ್ರೀತಿಯೂ ಸಿಗಬಾರ್ದು. ನನ್ನ ಫ್ರೆಂಡ್ ಅಚ್ಚುನ ಲವ್ ಮಾಡ್ತಾ ಇದೆಯಾ ಅಲ್ವಾ? ಅವಳ ಪ್ರೀತಿ ಕೂಡ ನಿನಗೆ ಸಿಗಬಾರ್ದು. ಅಚ್ಚು, ನೀನು ನನ್ನನ್ನು ನಿಜವಾದ ಗೆಳತಿ ಅಂತ ನೋಡೋದಾದರೆ ಈ ನನ್ನ ಡೆತ್ ನೋಟ್ ಸಿಕ್ಕ ಕೂಡಲೇ ಪ್ರಿನ್ಸ್ ಜೊತೆ ಬ್ರೇಕಪ್ ಮಾಡ್ಕೊಂಡ್ಬಿಡು. ಬೇರೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಆಗು. ಇವನು ಒಳ್ಳೆಯವನಲ್ಲ. ಆಸ್ಟ್ರೇಲಿಯಾದಲ್ಲಿ ಎಷ್ಟು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡ್ತಾನೋ ಏನೋ, ಎಷ್ಟು ಹುಡುಗಿಯರ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ದಾನೋ ಯಾರಿಗೊತ್ತು? ನಿನ್ನಂಥ ಒಳ್ಳೆಯ ಹುಡುಗಿಗೆ ಇವನು ಬೇಡ ಅಚ್ಚು. ನಿನ್ನನ್ನು ಪಡೆಯುವ ಯೋಗ್ಯತೆ ಅವನಿಗಿಲ್ಲ. ನನ್ನ ಸಾವಿಗೆ ನನ್ನ ತಮ್ಮ ಪ್ರಿನ್ಸ್ ಕಾರಣ.
ನಾನು ಜೀವನದ ಬಗ್ಗೆ ತುಂಬ ಆಸೆಗಳನ್ನು ಕಂಡಿದ್ದೆ, ಆದರೆ ಇಂದು ಎಲ್ಲವನ್ನು ತೊರೆದು ಹೋಗಲು ಮುಖ್ಯ ಕಾರಣವೇ ನನ್ನ ತಮ್ಮ ಪ್ರಿನ್ಸ್. ಅವನಿಗೆ ಶಿಕ್ಷೆಯಾಗಲೇಬೇಕು. ಐ ಹೇಟ್ ಯು ಪ್ರಿನ್ಸ್. ಪ್ಲೀಸ್ ನನ್ನ ಸಾವಿಗೆ ಯಾರಾದರೂ ನ್ಯಾಯ ದೊರಕಿಸಿಕೊಡಿ. ಅವನನ್ನು ಜೈಲಿಗೆ ಹಾಕಿಸಿ. ಇಂತಿ ಸಮನ್ವಿ ಜೋಸೆಫ್. ಒಟ್ನಲ್ಲಿ ಈ ಹುಡುಗಿ ಶೌರ್ಯನನ್ನು ಕೂಡ ಬಿಟ್ಟಿಲ್ಲ. ಅವನ ಹೆಸರಲ್ಲೂ ಸಹ ಡೆತ್ ನೋಟ್ ಬರೆದಿಟ್ಟಿದ್ದಾಳೆ. ನಾನವಳಿಗೆ ಐಫೋನ್ ತೆಗೆದುಕೊಡುವುದಿಲ್ಲ ಎನ್ನುವ ಪುಟ್ಟ ವಿಚಾರಕ್ಕೂ ಡೆತ್ ನೋಟ್ ಬರೆದಿಟ್ಟಿದ್ದಾಳಾ ಎಂದು ಅಚ್ಚರಿಯ ಉದ್ಗಾರ ತೆಗೆದ ಶೌರ್ಯ ಮತ್ತಷ್ಟು ಪುಟಗಳನ್ನು ಸರಿಸುತ್ತಾ ಹೋದಾಗ ಯಾರೋ ಹುಡುಗನೊಂದಿಗೆ ಅಸಭ್ಯವಾಗಿ ಚಾಟ್ ಮಾಡಿದ ವಿಚಾರಕ್ಕೆ ಐಕ್ಯ ಬೈದಿದ್ದಕ್ಕೆ ಸ್ವೀಟಿ ತಾನು ಮನೆಯಿಂದ ತಂದಿದ್ದ ಸಿಹಿಯನ್ನು ಎಲ್ಲರಿಗೂ ಹಂಚುವಾಗ ಅಕಸ್ಮಾತ್ ಸಮನ್ವಿಗೆ ಕಡಿಮೆ ಕೊಟ್ಟಿದ್ದಕ್ಕೆ ಮನನೊಂದು ಹೋಗಿದೆ ಅಂತ, ತಮ್ಮ ಮನೆಯಲ್ಲಿ ಆಚರಿಸುವ ಗೌರಿ ಗಣೇಶ ಹಬ್ಬಕ್ಕೆ ಪುಷ್ಪ ಕರೆಯಲಿಲ್ಲ ಎನ್ನುವ ಕಾರಣಕ್ಕೆ, ಆಸ್ಪತ್ರೆಯ ವಾರ್ಷಿಕೋತ್ಸವಕ್ಕೆ ಶ್ರಮ್ ಆಹ್ವಾನ ಕೊಡಲಿಲ್ಲ ಎನ್ನುವ ಕಾರಣಕ್ಕೆ, ಪ್ರೇಯರ್ ಮಾಡುವಾಗ ನಕ್ಕಳು ಎಂದು ಫಾದರ್ ತುಸು ಗದರಿದ ಕಾರಣಕ್ಕೆ, ಭಾರತಕ್ಕೆ ಬಾ ಎಂದು ಅವಳು ಒತ್ತಾಯ ಮಾಡುವಾಗ ಇನ್ನೊಂದು ವರ್ಷ ಬರಲಾರೆ ಎಂದು ಶೌರ್ಯ ಖಡಾಖಂಡಿತವಾಗಿ ಹೇಳಿದ್ದಕ್ಕೆ, ಅವಳು ಕೇಳಿದ ಪರ್ಫ್ಯೂಮನ್ನು ಕಳುಹಿಸಿ ಕೊಡದಿದ್ದಕ್ಕೆ, ಈ ರೀತಿ ಸಣ್ಣ ಪುಟ್ಟ ವಿಚಾರಗಳಿಗೂ ಡೆತ್ ನೋಟ್ ಬರೆದು ಇಟ್ಟಿದ್ದಾಳೆ ಸಮನ್ವಿ. ಮಧ್ಯ ಮಧ್ಯದಲ್ಲಿ ಕೆಲವೊಂದು ಪೇಜ್ಗಳನ್ನು ಹರಿದು ಹಾಕಿದ್ದಾಳೆ. ಕೆಲವೊಂದಷ್ಟು ರಾಶಿ ಡೆತ್ ನೋಟ್ ಮಾತ್ರ ಹಾಗೇ ಇದೆ. ಅದೆಲ್ಲವನ್ನು ನೋಡಿದ ಶೌರ್ಯನಿಗೆ ಅದಾಗಲೇ ತಲೆ ಕೆಟ್ಟು ಹೋದ ಅನುಭವವಾಗಿತ್ತು. ತಲೆಯನ್ನು ಒತ್ತಿ ಹಿಡಿದು ಕುಳಿತವನಿಗೆ, ಸ್ಯಾಮ್ ಎಲ್ಲರಂತಲ್ಲ ಪ್ರಿನ್ಸ್, ಬಹಳ ದುರ್ಬಲ ಮನಸ್ಸಿನ ಹುಡುಗಿಯವಳು. ಸಣ್ಣ ಪುಟ್ಟ ವಿಚಾರವನ್ನು ತೀರಾ ಮನಸ್ಸಿಗೆ ಹಚ್ಚಿಕೊಂಡು ಬಿಡ್ತಾಳೆ. ಮಾತು ಮಾತಿಗೂ ಸಣ್ಣ ಪುಟ್ಟ ವಿಚಾರಕ್ಕೂ ಸಾಯುವ ಮಾತಾಡ್ತಾ ಇರ್ತಾಳೆ. ಯಾವುದೇ ಕಾರಣಕ್ಕೂ ಅವಳ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಬೇಡಿ ಎಂದು ಐಕ್ಯ ತಾವಿಬ್ಬರು ಪ್ರೀತಿಸುವಾಗ ಹೇಳಿದ್ದ ಮಾತು ನೆನಪಿಗೆ ಬಂದಿತ್ತು ಶೌರ್ಯನಿಗೆ. ಅದಕ್ಕೆ ತಕ್ಕಂತೆ ಅದೇ ಡೈರಿಯ ಒಂದು ಪೇಜ್ನಲ್ಲಿ ಐಕ್ಯಳನ್ನು ಇನ್ನಿಲ್ಲದಂತೆ ಹೊಗಳಿ ಬರೆದಿದ್ಲು ಸಮನ್ವಿ. ನನ್ನ ಅಚ್ಚು ನನ್ನ ಪಾಲಿನ ಹೀರೋ. ಅವಳಿಗಿರುವಷ್ಟು ಧೈರ್ಯ ಬೇರೆ ಯಾರಿಗೂ ಇರಲು ಸಾಧ್ಯವೇ ಇಲ್ಲ. ನಾವೆಲ್ಲ ರಸ್ತೆಯಲ್ಲಿ ಹೋಗುವಾಗ ಯಾರೋ ಒಬ್ಬ ಪುಂಡ ನನ್ನನ್ನು ಅಣಕಿಸಿದ ಎನ್ನುವ ಕಾರಣಕ್ಕೆ ರಸ್ತೆಯಲ್ಲೇ ಅವನ ಮುಖಾಮುಖಿ ನೋಡದೆ ಚಚ್ಚಿ ಅವನನ್ನು ನನ್ನ ಕಾಲಿಗೆ ಬೀಳಿಸಿ ಕ್ಷಮೆ ಕೇಳಿಸಿದ್ಲು. ಅಷ್ಟೇ ಅಲ್ಲ, ನನ್ನನ್ನು ಅವಳ ಮನೆಯಲ್ಲಿ ಒಬ್ಬಳಂತೆ ನೋಡ್ತಾಳೆ. ನನಗೋಸ್ಕರ ತಿಂಡಿ ಮಾಡಿಕೊಂಡು ಬರ್ತಾಳೆ. ನನಗೆ ಅರ್ಥವಾಗದ ಪಾಠಗಳನ್ನು ಅವಳೇ ಹೇಳಿಕೊಡ್ತಾಳೆ. ನನ್ನ ನೋಟ್ಸ್ ಕೂಡ ಬರೀತಾಳೆ. ಒಟ್ಟಿನಲ್ಲಿ ಅಚ್ಚು ಅಂದರೆ ನನಗೆ ತುಂಬ ಇಷ್ಟ. ಐ ಲವ್ ಯು ಅಚ್ಚು. ಮುಂದಿನ ಜನ್ಮ ಅಂತ ಹೊಂದಿದ್ರೆ ನಾನು ನಿನ್ನ ಮಗಳಾಗಿ ಹುಟ್ಟಬೇಕು. ಐ ಲವ್ ಯು ಸೋ ಮಚ್ ಅಚ್ಚು. ಇದೆಲ್ಲವನ್ನು ನೋಡಿದ ಶೌರ್ಯ ಒಂದಷ್ಟು ಹೊತ್ತು ಮೌನವಾಗಿ ಕುಳಿತು ಬಿಡ್ತಾನೆ. ಈಗ ಅವನಿಗೆ ದಾರಿ ತೋಚುತ್ತಿಲ್ಲ. ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಏನೊಂದು ತಿಳಿಯುತ್ತಿಲ್ಲ. ನಿಧಾನವಾಗಿ ತಲೆ ಎತ್ತಿ ನೋಡಿದವನು ರೂಮಿನ ತುಂಬೆಲ್ಲ ಕಂಗೊಳಿಸುತ್ತಿದ್ದ ಐಕ್ಯಳ ಫೋಟೋಗಳನ್ನು ಸವರುತ್ತಾ, ಹೆಂಡ್ತಿ ಎಂದ ಕೂಡಲೇ, ಆಟವನ್ನು ನೀನು ಆರಂಭಿಸಿದ್ದು ಸೈಕೋ, ಅದಕ್ಕೊಂದು ಚಂದದ ಮುಕ್ತಾಯ ನಾನು ಕೊಡ್ತೀನಿ. ಈಗಷ್ಟೇ ಆಡೋಕೆ ಶುರು ಮಾಡಿದ್ದೀನಿ, ನಿನಗೆ ಕೊಡಬೇಕಾದ ಬಾಕಿಗಳು ಇನ್ನೂ ಇವೆ ಎಂದು ಐಕ್ಯ ಹೇಳಿ ಹೋಗಿದ್ದ ಮಾತುಗಳು ನೆನಪಿಗೆ ಬಂದು ಕುಸಿದಂತೆ ಕೂರುತ್ತಾನೆ ಶೌರ್ಯ. ಮಾರನೇ ದಿನ ಬೆಳಗ್ಗೆ ಚಂದ್ರನ್ರವರ ಕಾಲಿಗೆರಗಿ ಆಶೀರ್ವಾದ ಪಡೆದ ಐಕ್ಯ ತನ್ನ ತಾಯಿ ಮತ್ತು ಅಕ್ಕನಿಗೆ ಜಾಗ್ರತೆಯ ಮಾತುಗಳನ್ನಾಡಿ ಶೂಟಿಂಗ್ ಸ್ಥಳಕ್ಕೆ ಹೋಗುತ್ತಾಳೆ. ಅಸಿಸ್ಟೆಂಟ್ ಡೈರೆಕ್ಟರ್ ಕೊಟ್ಟ ಸ್ಕ್ರಿಪ್ಟ್ ಓದಿದ ಐಕ್ಯ ಅವರಿಂದ ಆ ದೃಶ್ಯದ ವಿವರಣೆ ಪಡೆದು ಲಘುವಾಗಿ ಮೇಕಪ್ ಮಾಡಿಸಿಕೊಂಡು ಆ ಪಾತ್ರಕ್ಕೆ ತಕ್ಕಂತೆ ಚಂದದ ಸೀರೆಯುಟ್ಟು ರೆಡಿಯಾಗುವ ಹೊತ್ತಿಗೆ ಸಾಮ್ರಾಟ್ ಕೂಡ ಬಂದು ಬೇಗ ಬೇಗ ಮೇಕಪ್ ಮಾಡಿಸಿಕೊಂಡು ಸ್ಕ್ರಿಪ್ಟ್ ಓದಿ ತಯಾರಾಗುತ್ತಾನೆ. ಆದಿ, ನನಗಂತೂ ಈ ಬದುಕು ಸಾಕಾಗಿ ಹೋಗಿದೆ. ಇಷ್ಟು ವರ್ಷ ಬರೀ ಧಾವಂತದಲ್ಲೇ ಬದುಕು ಕಳೆದುಬಿಟ್ಟಿದ್ದೀನಿ. ಇನ್ನಾದರೂ ನಾನು ಕೂಡ ಗಂಡ ಮನೆ ಮಕ್ಕಳಂತ ಕಾಲ ಕಳೆಯಲು ಬಯಸುತ್ತೇನೆ. ಒಬ್ಬ ಸದ್ಗೃಹಿಣಿಯಾಗಿ, ನಿನಗೆ ಹೆಂಡತಿಯಾಗಿ, ನಿನ್ನ ಮಕ್ಕಳಿಗೆ ತಾಯಿಯಾಗಿ ಬದುಕುವ ಆಸೆ ನನಗೆ. ನಾನು, ನನ್ನ ಗಂಡ ಮತ್ತು ಮಕ್ಕಳು, ಇದಿಷ್ಟೇ ನನ್ನ ಪ್ರಪಂಚ. ನೀನೇ ಯೋಚನೆ ಮಾಡು. ನಿನ್ನ ಕೆಲಸಕ್ಕೆ ಹೊರಟು ನಿಂತಾಗ ಡ್ಯಾಡಿ ಎಲ್ಲಿಗೂ ಹೋಗಬೇಡ ಅಂತ ನಿನ್ನ ಮಗಳು ನಿನ್ನ ಹಿಂದೆ ಮುಂದೆ ಬರೋದು. ಆಗ ನೀನು ಮಗುವನ್ನು ರಮಿಸಿ ಮುದ್ದು ಮಾಡಿ ಆಫೀಸಿಗೆ ಹೋಗುವಾಗ ನಾನು ಮತ್ತು ಮಗು ನಿನಗೆ ಟಾಟಾ ಮಾಡೋದು. ಇದೆಲ್ಲ ಎಷ್ಟು ಚಂದದ ಕಲ್ಪನೆ ಅಲ್ವಾ? ನನ್ನ ಆಸೆಯನ್ನು ಈಡೇರಿಸುತ್ತೀಯ ತಾನೇ ಆದಿ ಎಂದವಳನ್ನು ಲಘುವಾಗಿ ಬಳಸುವ ಸಾಮ್ರಾಟ್, ಇದನ್ನೆಲ್ಲ ಕೇಳಬೇಕಾ ಬಂಗಾರಿ? ಖಂಡಿತವಾಗಿಯೂ ನಿನ್ನ ಆಸೆಯನ್ನು ನೆರವೇರಿಸುತ್ತೇನೆ. ಬಿಕಾಸ್ ಐ ಲವ್ ಯು ಎನ್ನುತ್ತಾ ಅವಳ ನೆತ್ತಿಗೆ ತುಟಿಯೂರಿದ ಕೂಡಲೇ ಕಟ್ ಇಟ್ ಎನ್ನುತ್ತಾರೆ ನಿರ್ದೇಶಕ. ಅಂದರೆ ಇದು ಸಿನಿಮಾದ ಸೀನ್ ಅಷ್ಟೇ. ವಾವ್, ಸೂಪರ್, ಒಂದೇ ಟೇಕ್ನಲ್ಲಿ ಓಕೆ ಮಾಡಿಬಿಟ್ರಿ ಎಂದು ಡೈರೆಕ್ಟರ್ ಹೊಗಳುವಾಗ ತಮ್ಮ ದೃಶ್ಯವನ್ನು ಪೂರ್ತಿ ಮಾಡಿದ ಐಕ್ಯ ಮತ್ತು ಸಾಮ್ರಾಟ್ ದೂರಾಗಿ ಎದುರಿಗೆ ತಿರುಗಿದರೆ ಕೋಪದಿಂದ ಕುದಿಯುತ್ತಾ ನಿಂತಿದ್ದಾನೆ ಶೌರ್ಯ. ಅವನನ್ನು ಕಂಡ ಕೂಡಲೇ ಐಸ್ ವಾಟರ್ ಪ್ಲೀಸ್ ಎಂದು ರಾಗವಾಗಿ ನುಡಿದ ಐಕ್ಯ ಅವನ ಮುಂದೆಯೇ ಹೋಗುತ್ತಾಳೆ.
ಅವಳು ಹೋಗಿ ತನ್ನ ಕುರ್ಚಿಯಲ್ಲಿ ಕುಳಿತ ಕೂಡಲೇ ಅವಳ ಹಿಂದೆಯೇ ಹೋಗಿ, ಹೆಂಡತಿ, ನಾನು ನಿನ್ನೊಂದಿಗೆ ಮಾತಾಡಬೇಕು ಎಂದು ದವಡೆ ಬಿಗಿದೆ ಕೇಳುತ್ತಾನೆ ಶೌರ್ಯ. ಆದರೆ ತನ್ನೆದುರೇ ನಿಂತಿದ್ದ ತನ್ನ ಮಾಜಿ ಗಂಡನ ಕಡೆ ತಿರುಗಿಯೂ ನೋಡದ ಐಕ್ಯ, ಅಯ್ಯೋ ಸ್ಯಾಮ್, ನನಗೆ ಮರ್ತೆ ಹೋಯ್ತು ನೋಡು, ನಿನಗೋಸ್ಕರ ಮನೆಯಿಂದ ಪಾಯಸ ತಂದಿದ್ದೆ, ಜೊತೆಗೆ ಫಿಶ್ ಫ್ರೈ ಕೂಡ ತಂದಿದ್ದೆ. ಅದಕ್ಕೆ ಹೇಳಿದ್ದು ಬೆಳಗ್ಗೆ ಬೇಗ ಬಾ ಅಂತ. ನನ್ನ ಮಾತನ್ನು ಕೇಳೋದೇ ಇಲ್ಲ ನೀನು ಎನ್ನುತ್ತಲೇ ತನ್ನ ಬ್ಯಾಗ್ ಪಡೆದು ಸಾಮ್ರಾಟ್ನ ಬಳಿಗೆ ಹೋಗುತ್ತಾಳೆ. ಇದಿನ್ನು ಜಸ್ಟ್ ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಶುರುವಾಗಿಲ್ಲ. ಶೌರ್ಯನಿಗೆ ಮುಂದೆ ಇದೆ ಮಾರಿ ಹಬ್ಬ. ಅವನು ಕಾಡಿದ್ದು ಕೊಟ್ಟಿದ್ದಕ್ಕೆಲ್ಲ ಒಂದಕ್ಕೆರಡು ಸೇರಿಸಿ ವಾಪಸ್ ಕೊಡ್ತಾಳೆ ನಮ್ಮ ರೌಡಿ ಬೇಬಿ ಐಕ್ಯ. ಬರೀ ಬೇರೆ ಹೀರೋ ಜೊತೆಲಿ ಅವಳು ಆ್ಯಕ್ಟ್ ಮಾಡ್ತಾ ಇರೋದನ್ನ ನೋಡೇ ಈ ರೇಂಜ್ಗೆ ಕೊತ ಕೊತ ಅಂತ ಕುದೀತಾ ಇದ್ದಾನೆ. ಇನ್ನು ಸಿನಿಮಾದಲ್ಲಿ ರೊಮ್ಯಾನ್ಸ್ ಸೀನ್ ಮಾಡಿದರೆ ಹೇಗೆ ತಡ್ಕೋತಾನೋ ಏನೋ. ಕಥೆ ಮುಂದುವರಿಯುವುದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕತೆಗೆ ಸಂಬಂಧಪಟ್ಟಂತೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ಒಂದೆರಡು ವಾಕ್ಯದಲ್ಲಿ ಕಮೆಂಟ್ ಮಾಡಿ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ಶುಭರಾತ್ರಿ. ಬಾಯ್ ಬಾಯ್.